ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾಸ್ ಲೆಫ್ಟ್ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ವಿದ್ಯಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಅಮಾವಾಸ್ಯೆಯ ದಿನ ನಾನು ಹೇಗೆ ಮನೆ ಕ್ಲೀನ್ ಮಾಡ್ತೀನಿ, ಹೇಗೆ ಪೂಜೆ ಮಾಡ್ತೀನಿ ಅಂತ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋ ಮುಖಾಂತರ ನಿಮ್ಮ ಪ್ರೀತಿನ ಕೊಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನೆನ್ನೆ ಎಲ್ಲ ಅಂದ್ಕೊಂಡಿದ್ದೆ ನಾನು ಅಮಾವಾಸ್ಯೆ ಪೂಜೆ ಮಾಡಬೇಕು ಅಂತ. ನೆನ್ನೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅವರು ಕೂಡ ಹೇಳಿದರು ನಾಳೆ ವಿದ್ಯಾವರೇ ಅಮಾವಾಸ್ಯೆ ಇದೆ ಪೂಜೆ ಮಾಡಿ ಅಂತ. ಹೌದು ಮಾಡ್ತೀನಿ ಅಂತ ಅಂದ್ಬಿಟ್ಟೆ ಬಂದಿದ್ದೆ. ಜೊತೆಗೆ ನಾನು ಇವತ್ತು ಮರ್ತೋಗ್ಬಿಟ್ಟಿದ್ದೀನಿ ಪೂಜೆ ಮಾಡೋದನ್ನು. ಇನ್ನು ಸಂಜೆ ನನ್ನ ಹಸ್ಬೆಂಡ್ ಬಂದು ಇವತ್ತು ಯಾಕೆ ಪೂಜೆ ಮಾಡಲಿಲ್ವಾ, ಅಮಾವಾಸ್ಯೆ ಅಲ್ವಾ ಅಂತ ಹೇಳಿದ್ರು. ಅಯ್ಯೋ ಮರ್ತೇ ಹೋಗ್ಬಿಟ್ಟಿದ್ದೆ ಅಂತ ಆಮೇಲೆ ಶುರು ಮಾಡಿಕೊಂಡೆ. ಯಾವಾಗಲೂ ಅಷ್ಟೇ ಬೆಳಿಗ್ಗೆಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಅದೇ ರೀತಿ ಬೆಳಿಗ್ಗೆ ಆಗಲಿಲ್ಲ ಅಂದರೆ ಈವ್ನಿಂಗ್ ಒಂದು 6-6:30 ಒಳಗಡೆ ಪೂಜೆ ಮಾಡೋದ್ರಿಂದ ಅದು ಕೂಡ ಅಷ್ಟೇ ತುಂಬ ಶ್ರೇಷ್ಠವಾದದ್ದು ಅಂತಲೇ ಅಂತಾರೆ. ಹಾಗೆ ನಾನು ಕೂಡ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಮಾವಾಸ್ಯೆ ಅಂತನೆಲ್ಲ ಯಾವಾಗಲೂ ಅಷ್ಟೇ ಮನೆ ಒರೆಸ್ಬೇಕಾದ್ರೆ ಒಂಚೂರು ಗಂಜಲ, ಅರಶಿನ, ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ಮನೆ ಒರೆಸೋದ್ರಿಂದ ಒಂದು ನೆಗೆಟಿವಿಟಿ ಏನಿರುತ್ತೆ ಅದೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಆ ಮನೆಗೆ ಒಳ್ಳೆ ಪಾಸಿಟಿವ್ ವೈಬ್ಸ್ ಬರುತ್ತೆ ಮತ್ತು ನಮ್ಮ ಯೋಚನೆಗಳು ಚೆನ್ನಾಗಿರುತ್ತೆ. ಮನೆಗೆ ಯಾವುದೇ ಥರ ಕೆಟ್ಟ ದೃಷ್ಟಿ ತಟ್ಟಲ್ಲ ಅಂತೆಲ್ಲ ಹೇಳ್ತಾರೆ. ಸೊ ನಾನು ಒಂದೊಂದು ಟೈಮು ಯೂಸ್ ಮಾಡ್ತೀನಿ. ನಾನು ವಾರಗಳಲ್ಲಿ ಪೂಜೆ ಮಾಡ್ತೀನಲ್ಲ ಆ ಒಂದು ದಿನದಲ್ಲಿ ಗಂಜಲ ಮತ್ತು ಉಪ್ಪನ್ನ ಹಾಕ್ಕೊಳ್ತೀನಿ. ಉಪ್ಪನ್ನ ಸಾಮಾನ್ಯವಾಗಿ ಮಂಗಳವಾರ, ಶುಕ್ರವಾರ ಎಲ್ಲ ನಾನು ಹಾಕಲ್ಲ. ಬೇರೆ ದಿನ ನೋಡಿಕೊಂಡು ನಾನು ಉಪ್ಪನ್ನ ಯೂಸ್ ಮಾಡ್ತೀನಿ. ಮಂಗಳವಾರ, ಶುಕ್ರವಾರ ಮಾತ್ರ ಉಪ್ಪನ್ನ ಹಾಕಿ ನಾನು ಯಾವುದೇ ಕಾರಣಕ್ಕೂ ಮನೇನ ಒರೆಸಲ್ಲ. ಅದು ಹಬ್ಬ ಇದ್ದರೂ ಅಷ್ಟೇ ಉಪ್ಪನ್ನ ಆವತ್ತೊಂದು ದಿನ ಹಾಕಲ್ಲ. ಇನ್ನೂ ದಿನ ಹಾಕಿ ನಾನು ಕ್ಲೀನ್ ಮಾಡ್ಕೊಂಡಿರ್ತೀನಿ. ನಾನು ಈ ಥರ ಯೂಸ್ ಮಾಡ್ತೀನಿ ಉಪ್ಪನ್ನ. ನೋಡಿಕೊಂಡು ನಮಗೆ ಹೇಗೆ ಅನಿಸುತ್ತೆ, ನಮ್ಮ ಮನಸ್ಸಿಗೆ ಸಮಾಧಾನ ಇರಬೇಕು. ಆವಾಗ ನಾವು ಯಾವುದೇ ಒಂದು ಪೂಜೆ ಮಾಡಿದ್ರೂ ಫಲ ಕೊಡುತ್ತೆ. ಇವಾಗ ಯಾರೋ ಏನೋ ಹೇಳಿದ್ರು ಅಂತ ನಾವು ಯಾವತ್ತೂ ಏನೂ ಮಾಡೋಕ್ಕೆ ಹೋಗ್ಬಾರ್ದು. ಅದು ನಮ್ಮ ಮನ್ಸಿಗೆ ಬರಬೇಕು. ಇವಾಗ ಯಾರೋ ಏನೋ ಒಂದು ಪೂಜೆ ಮಾಡಿರ್ತಾರೆ, ನಾವು ಮಾಡಬೇಕು ಅಂತ ಅಂದ್ಕೊಳ್ಳೋದು ಬೇರೆ, ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಮಾಡೋದು ಬೇರೆ. ಜೊತೆಗೆ ಅವ್ರಿಗೆ ಅವ್ರು ಪೂಜೆ ಮಾಡಿದ್ರು ಅವ್ರಿಗೆ ಇದಕ್ಕೆ ಈ ಥರ ಆಯಿತು ನಾನು ಮಾಡ್ತೀನಿ ಅಂತ ಮಾಡೋದು ಬೇರೆ. ನಮ್ಗನ್ಸಿ ನಾವು ಪೂಜೆ ಮಾಡೋದು ಬೇರೆ. ಯಾವುದೇ ಒಂದು ಪೂಜೆ ಮಾಡೋದಾಗಲಿ ಇಲ್ಲ ನಾವು ದೇವಸ್ಥಾನಕ್ಕೆ ಹೋಗೋದಾಗಲಿ ಯಾವುದು ನಮ್ಮ ಕೈಲಿರೋದಿಲ್ಲ. ಆ ದೇವರು ನಮ್ಮ ಕಡೆಯಿಂದ ಮಾಡಿಸ್ಕೋಬೇಕಷ್ಟೇ. ನಮ್ಮ ಕಡೆಯಿಂದ ಸೇವೆ ಸಲ್ಲಿಸ್ಕೋಬೇಕು ಅಂತ ಇದ್ದರೆ ಅದು ಖಂಡಿತವಾಗ್ಲೂ ನಮ್ಗೆ ಆ ಪೂಜೆ ಮಾಡೋ ಮನಸ್ಸನ್ನ ಕೊಟ್ಟು ಅವರು ಆ ಪೂಜೆನ ಸ್ವೀಕರಿಸ್ತಾರೆ ಅಂತ ಹೇಳ್ತಾರೆ. ನಾನು ಕೂಡ ಅದನ್ನು ನಂಬ್ತೀನಿ. ಯಾವಾಗೇ ಆಗಲಿ ನಾನು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ, ಆದರೆ ಮಾಡೋದು ಕೆಲವೊಂದು ಟೈಮ್ ಆಗೋದೇ ಇಲ್ಲ. ಅದು ನಮ್ಮ ಮನ್ಸಿಗೆ ಬಂದಿದ್ರೂ ನಮ್ಗೆ ಮಾಡೋಕ್ಕಾಗಲ್ಲ. ಆದರೆ ದೇವ್ರು ಮನ್ಸು ಮಾಡಿ ಮಾಡಿಸ್ಕೊಂಡ್ರೆ ಖಂಡಿತ 4 ಗಂಟೆ ರಾತ್ರಿಗೆ ಎದ್ದು ಕೂಡ ಪೂಜೆ ಮಾಡ್ಬೋದು. ಆ ಥರ ಒಂದು ನಮ್ಗೆ ಎನರ್ಜಿ ಇರುತ್ತೆ. ಇನ್ನು ಅದೇ ರೀತಿಯೇ ನಾನು ಕೂಡ ಅಷ್ಟೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ರೆಡಿ ಆದೆ. ಮೊದಲೆಲ್ಲ ನಾನೇನು ಮಾಡ್ತಿದ್ದೆ, ಜಸ್ಟ್ ಹಂಗೆ ಪೂಜೆ ಮಾಡಿಬಿಡ್ತಾ ಇದ್ದೆ. ಒಂದು ಕುಂಕುಮ ಒಂದು ಇಟ್ಕೊಂಡು ಕೆಲವೊಂದು ಟೈಮ್ ಅದು ಇಡ್ತಾ ಇರಲಿಲ್ಲ, ಮರ್ತೋಗ್ಬಿಡ್ತಿದ್ದೆ. ನಾನು ಇತ್ತೀಚೆಗೆ ತಿಳ್ಕೊಂಡಿದ್ದೇನಂತ ಅಂದರೆ ನಾವು ಪೂಜೆಗೆ ಶುರು ಮಾಡೋದಕ್ಕೆ ಮೊದಲಿಗೆ ಕೈಯಲ್ಲಿ ಬಳೆ ಇರಬೇಕು. ಅಂದರೆ ಹೆಣ್ಮಕ್ಳಿಗೆ, ಮುತ್ತೈದೆ ಅಂತಲೇ ಅಲ್ಲ, ಹೆಣ್ಮಕ್ಳು ಯಾರೇ ಆಗಲಿ ಪೂಜೆ ಮಾಡಬೇಕಾದ್ರೆ ಕೈಯಲ್ಲಿ ಒಂದೊಂದಾದ್ರೂ ಬಳೆ ಹಾಕ್ಕೊಂಡಿರ್ಬೇಕಂತೆ. ಅದ್ರ ನಂತರ ಹಣೆ ಮೇಲೆ ಕುಂಕುಮ ಇರಬೇಕು. ಕೆನ್ನೆ ಮೇಲೆ ಅರಶಿನ ಎಲ್ಲ ಇಟ್ಕೊಂಡಿದ್ರೆ ತುಂಬ ಒಳ್ಳೆಯದಂತೆ. ಹೆಣ್ಮಕ್ಳು ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಸಾಕ್ಷಾತ್ ಲಕ್ಷ್ಮೀ ದೇವಿ ಒಲಿತಾರೆ ಅಂತ ಹೇಳ್ತಾರೆ. ನಾನು ಕೂಡ ಇವಾಗ ಅದೇ ಫಾಲೋ ಮಾಡ್ತೀನಿ. ನಾನು ತುಂಬ ಏನೂ ರೆಡಿ ಆಗೋಕ್ಕೆ ಹೋಗೋದಿಲ್ಲ. ಜಸ್ಟು ಕುಂಕುಮ ಎಲ್ಲ ಇಟ್ಕೊಂಡು ಹೂ ಇದ್ದರೆ ಹೂ ಕೂಡ ಮುಡ್ಕೊಬೋದು. ನಾನು ಅಷ್ಟಾಗಿ ಹೂ ಮುಡಿದೇ ಇರೋದ್ರಿಂದ ನಾನು ಕುಂಕುಮ ಒಂದು ಇಟ್ಕೊತೀನಿ. ಕೈಯಲ್ಲಿ ಯಾವಾಗಲೂ ಬಳೆನ ಹಾಕಿರ್ತೀನಿ ಇವಾಗ. ಮೊದಲೆಲ್ಲ ನಾನು ಬಳೆನೂ ಹಾಕ್ತಾಯಿರಲಿಲ್ಲ, ಏನಿಲ್ಲ, ಹಾಗೆ ಓಡಾಡ್ತಾ ಇದ್ದೆ. ಈಗ ಸ್ವಲ್ಪ ಫಾಲೋ ಮಾಡ್ತೀನಿ ನಾನು. ಪೂಜೆ ವಿಷಯಕ್ಕೆ ಬರೋದಾದರೆ ಇದೇ ರೀತಿ ನಾವೆಲ್ಲನೂ ರೆಡಿ ಆಗಿ ಆದಷ್ಟು ಸೀರೆ ಹಾಕ್ಕೊಂಡ್ರೆ ಹೆಣ್ಮಕ್ಳು ತುಂಬ ಒಳ್ಳೆಯದು. ಸೀರೆ ಹಾಕ್ಕೊಂಡು ಪೂಜೆನ ಮಾಡ್ಬೋದು. ಡ್ರೆಸ್ ಹಾಕ್ಕೊಂಡ್ರೆ ಖಂಡಿತವಾಗ್ಲೂ ವೇಲ್ನ ಹಾಕಬೇಕು ಅಂತ ಕೂಡ ಹೇಳ್ತಾರೆ. ನಾನು ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಸೀರೆ ಹಾಕ್ಕೊಂಡಿನೇ ನಾನು ಪೂಜೆನ ಮಾಡ್ತಾಯಿದ್ದೀನಿ. ಅದೇ ರೀತಿ ನಾನು ಹೊಸ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಅರಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕಿ ಹೂವಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ರೀತಿ ತುಳಸಿ ಗಿಡನೂ ಅಷ್ಟೇ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ತುಳಸಿ ಕಟ್ಟೆ ಇದ್ದರೆ ಅದನ್ನು ಕೂಡ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ರಂಗೋಲಿ ಹಾಕಿ ಇಟ್ಕೊಂಡಿರಬೇಕು. ಆನಂತರ ಮಣ್ಣಿನ ದೀಪ ಆದರೂ ಹಚ್ಬೋದು, ಬೇರೆ ಯಾವುದು ನಮ್ಮ ಮನೇಲಿ ದೀಪ ಇರುತ್ತೋ ಅದನ್ನು ಹಚ್ಬೋದು. ನಾನು ರಾಯರನ್ನ ಪೂಜೆ ಮಾಡ್ತಿರೋದ್ರಿಂದ ಈ ಒಂದು ದೀಪನ ತಂದಿಟ್ಕೊಂಡಿದ್ದೀನಿ. ಅಂದರೆ ಮಣ್ಣಿನ ದೀಪ ಹಚ್ತಾ ಇದ್ದೀನಿ. ಹಾಗಾಗಿ ಅದೇ ದೀಪನೇ ನಾನು ಇವತ್ತು ಕೂಡ ದೇವ್ರಿಗೆ ಹಚ್ಚಿ ಇಡ್ತಾ ಇದ್ದೀನಿ ಅಷ್ಟೇ. ಇನ್ನು ದೀಪ ಹಚ್ಚುವಾಗ ಕಡ್ಡಿಯಿಂದ ಹಚ್ಚಬಾರ್ದು, ಗಂಧದ ಕಡ್ಡಿಯಿಂದ ಹಚ್ಚಬೇಕು ಅಂತ ಹೇಳ್ತಾರೆ. ನಾನು ಸಮ್ ಟೈಮು ಗಂಧದ ಕಡ್ಡಿಯಿಂದನೇ ಹಚ್ಚಿ ಪೂಜೆನ ಮಾಡ್ತೀನಿ. ಹೇಗೆ ಆಗುತ್ತೋ ಆ ರೀತಿ. ಖಂಡಿತವಾಗ್ಲೂ ಹಿಂಗೆ ಅಂತಲೇ ಏನೋ ಇದು ಮಾಡೋದಕ್ಕೆ ಹೋಗಲ್ಲ. ಆದರೆ ನನಗೆ ನೆನಪು ಬಂದಾಗೆಲ್ಲ ನನ್ನ ಕೈಲಾದಷ್ಟು ನಾನು ಗಂಧದ ಕಡ್ಡಿಯಿಂದನೇ ಹಚ್ಚಿ ದೀಪನ ಅಂದರೆ ಪೂಜೆನ ಮಾಡ್ತೀನಿ.
ಇನ್ನು ಫೈನಲಿ ದೇವ್ರ ಫೋಟೋಗೆಲ್ಲ ಹೂವು ಇಟ್ಟು ಹೊಸ್ಲಿಗೂ ಇಟ್ಟು ಎಲ್ಲ ಆಯಿತು. ಹಾಗೆ ಕಡ್ಡಿಯಿಂದ ಪೂಜೆನ ಮಾಡಿಕೊಂಡೆ. ನಾನು ಸ್ಟಾರ್ಟಿಂಗಲ್ಲಿ ನಿಂಬೆಹಣ್ಣು ಇಡಬೇಕಿತ್ತು, ಮರ್ತೋಯ್ತು. ಇವಾಗ ನೆನಪಿಗೆ ಬಂತು. ಹಾಗಾಗಿ ನಿಂಬೆಹಣ್ಣ ಇಟ್ಟು ಅದಕ್ಕೂ ಕೂಡ ಅರಿಶಿನ ಕುಂಕುಮನ ಹಾಕಿದ್ದೀನಿ. ನಿಂಬೆಹಣ್ಣ ಹೊಸ್ಲಿಗೆ ಇಡೋದಕ್ಕೋಸ್ಕರ ನಾನು ಪೂಜೆ ಮಾಡ್ತಾಯಿದ್ದೀನಿ. ಫಸ್ಟು ದೇವ್ರ ಹತ್ರ ಇಟ್ಟು ಅದನ್ನು ನಾನು ಪೂಜೆನ ಮಾಡಿ ಆನಂತರ ನಾನು ಹೊಸ್ಲಿಗೆ ಇಡೋ ಅಂಥದ್ದು. ಈ ರೀತಿ ಫಾಲೋ ಮಾಡಿ. ತುಂಬ ಏನೂ ಮಾಡೋದಕ್ಕೆ ಹೋಗಬೇಡಿ. ಯಾರೋ ಏನೋ ಹೇಳಿದ್ರು ಅಂತ ನಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಆ ರೀತಿ ಸಿಂಪಲಾಗಿ ಪೂಜೆ ಮಾಡಿಕೊಂಡ್ರು ದೇವ್ರು ನಿಜವಾಗ್ಲೂ ಒಳ್ಳೇದು ಮಾಡ್ತಾರೆ. ಯಾವ ದೇವರು ಕೆಡುಕಾಗಲಿ ಅಂತ ಯಾರಿಗೂ ಬಯಸಲ್ಲ. ಯಾಕಂತಂದರೆ ಆ ದೇವ್ರಿಗೆ ಎಲ್ಲರೂ ಒಂದೇ ರೀತಿಯೇ ಇರ್ತಾರೆ. ಸೊ ನಮ್ಮ ಪೂರ್ವ ಜನ್ಮದ ಏನು ಕರ್ಮ ಮಾಡಿರ್ತೀವೋ ಗೊತ್ತಿಲ್ವಲ್ಲ, ಅದನ್ನು ಅನುಭವಿಸ್ತಾ ಇರ್ತೀವಿ ಅಷ್ಟೇ. ನಾನೇ ಎಷ್ಟೋ ಸರಿ ಅನ್ಕೋತೀನಿ, ಈ ಜನ್ಮದಲ್ಲಿ ನಾನು ಯಾವ ಪಾಪನೂ ಮಾಡಿಲ್ಲ, ಹೇಳ್ಬೇಕಂದ್ರೆ ಯಾರಿಗೆ ಯಾವ ದ್ರೋಹನೂ ಮಾಡಿಲ್ಲ, ಆದರೂ ಯಾಕೆ ಇಷ್ಟು ನೋವು ಪಡ್ತೀನಿ ಅಂತ ನಾನೇ ಅನ್ಕೊತೀನಿ. ಆಮೇಲೆ ಇನ್ನೊಂದು ಟೈಮ್ ಅನಿಸುತ್ತೆ, ನೀವು ರಾಯರದ್ದು ಹಾಡು ಹೇಳಿದ್ರೆ ಗೊತ್ತಿರುತ್ತೆ. ಕೇಳಿರ್ತೀರ, ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ಅಂತ. ಸೊ ಅದಷ್ಟೇ, ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿರ್ತೀವೋ ಗೊತ್ತಿರಲ್ಲ. ಈ ಜನ್ಮದಲ್ಲಿ ಒಂದು ಸ್ವಲ್ಪ ಅನುಭವಿಸ್ತಾ ಇರ್ತೀವಿ. ನನ್ನ ಜೀವನದಲ್ಲಿ ಕಷ್ಟನೇ ಇಲ್ಲ ಅಂತಲ್ಲ, ಅದು ಕಷ್ಟಪಟ್ಟು ದೇವರು ನೆಕ್ಸ್ಟ್ ಅದಕ್ಕೆ ಸೊಲ್ಯೂಷನ್ ಕೂಡ ಆ ದೇವರೇ ಕೊಟ್ಟಿರ್ತಾರೆ. ಅದು ಮಾತ್ರ ನನಗೆ ರಿಯಲೈಸ್ ಆಗಿದೆ. ಎಷ್ಟೋ ತೊಂದರೆ ಬಂದುಬಿಟ್ಟಿರುತ್ತೆ, ಅದು ನನ್ನ ಕೈಲಿ ಸಾಲ್ವೇ ಆಗೋಲ್ಲ. ಅದು ನಮಗೆ ಅಯ್ಯೋ ಏನು ಮಾಡೋದು, ಹೇಗೆ ಇದನ್ನು ಸಾಲ್ವ್ ಮಾಡ್ತೀವಿ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಗೊತ್ತಿಲ್ಲ ಅದು ಯಾಕೆ ಸಾಲ್ವ್ ಆಗುತ್ತೋ. ಸಾಲ್ವ್ ಅಂತೂ ಆಗುತ್ತೆ, ಒಂದು ದಾರಿ ಕೂಡ ಅಲ್ಲಿ ದೇವ್ರು ಕೊಟ್ಟಿರ್ತಾರೆ. ಸೊ ಇದೇ ಥರನೇ ನೀವು ನಂಬಿ ಎಲ್ಲ ಥರ ಏನು ನಿಮ್ಗೆ ಪೂಜೆ ಮಾಡಬೇಕು ಅನಿಸಿದ್ರೆ ಮಾತ್ರ ಮಾಡಿ, ಯಾರೋ ಹೇಳಿದ್ರು ಅಂತ ಮಾಡೋದಕ್ಕೆ ಹೋಗಬೇಡಿ. ಇನ್ನು ನಾನು ಧೂಪ ಕೂಡ ಹಾಕ್ಕೊಂಡೆ. ಹಾಗೆ ಮಂಗಳಾರತಿ ಮಾಡಿ, ಮಂಗಳಾರತಿ ಆದಮೇಲೆ ಧೂಪ ಕೂಡ ಹಾಕ್ಕೊಂಡೆ. ಮನೆಗೆಲ್ಲ ಧೂಪ ಹಾಕೋದ್ರಿಂದ ಅಂದರೆ ಒಳ್ಳೆ ವಿಶೇಷ ದಿನಗಳಲ್ಲಿ ತುಂಬಾ ಒಳ್ಳೆಯದು. ನಾನು ಡೈಲಿ ಹಾಕಲ್ಲ, ವಾರಗಳಲ್ಲಿ ಇಲ್ಲ ಒಂದು ಏನಾನ ವಿಶೇಷ ದಿನಗಳಲ್ಲಿ ಧೂಪನ ಹಾಕಿ ಪೂಜೆನ ಮಾಡ್ತೀನಿ. ನಮ್ಮ ಮನೆಯೆಲ್ಲ ಘಮ್ ಅಂತ ಇತ್ತು, ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು. ನಮ್ಮ ಮಕ್ಕಳೆಲ್ಲ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ರು. ಬಂದ ತಕ್ಷಣ ಹೇಳ್ತಾಯಿದ್ರು, ಅಮ್ಮ ಎಷ್ಟು ಚೆನ್ನಾಗಿದೆ, ಮನೆಗೆ ಬಂದರೆ ಒಂಥರ ದೇವಸ್ಥಾನಕ್ಕೆ ಬಂದು ಫೀಲೇ ಕೊಡುತ್ತೆ ಅಂತಲೇ ಅನ್ಬೋದು ಧೂಪ ಹಾಕೋದ್ರಿಂದ. ಇನ್ನು ಆ ಧೂಪದ ಬತ್ತಿ ಕೂಡ ತುಂಬ ಚೆನ್ನಾಗಿದೆ. ಒಂದೇ ಒಂದು ಹಚ್ಚಿಟ್ರೆ ಸಾಕು, ಇಡೀ ಮನೆಯೇ ತುಂಬ್ಕೊಬಿಡುತ್ತೆ. ಇಲ್ಲ ನಮ್ಮ ಮನೆ ಚಿಕ್ಕದಾಗಿರೋದ್ರಿಂದ ಆ ಥರ ತುಂಬ್ಕೊಳ್ಳುತ್ತಾ ಇಲ್ಲ ಬತ್ತಿನೇ ಅಷ್ಟು ಚೆನ್ನಾಗಿದೆ ಗೊತ್ತಿಲ್ಲ, ತುಂಬ ಚೆನ್ನಾಗಿದೆ ಧೂಪ ಹಾಕೋದ್ರಿಂದ. ಇನ್ನು ದೇವ್ರ ಹತ್ರ ಇಟ್ಟಿದ್ದು ನಿಂಬೆಹಣ್ಣ ತೊಗೊಂಡು ಬಂದುಬಿಟ್ಟು ನಾನು ಅರ್ಧ ಹೋಳು ಅಂದರೆ 2 ಭಾಗ ಮಾಡಿಕೊಂಡು ಒಂದಕ್ಕೆ ಅರಿಶಿನ ಹಾಕ್ತೀನಿ, ಒಂದಕ್ಕೆ ಕುಂಕುಮ ಇಡ್ತೀನಿ. ಕಟ್ ಮಾಡೋದಕ್ಕಿಂತ ಮೊದಲಿಗೆ ಮನೆಗೆ ದೃಷ್ಟಿ ತೆಗೆದು ಆಮೇಲೆ ಕಟ್ ಮಾಡಿ ಅರಿಶಿನ ಕುಂಕುಮ ಹಾಕಿ ಇಟ್ಟು, ನಂತರ ನಾನು ಏನು ಚಾಕು ಯೂಸ್ ಮಾಡಿರ್ತೀನಿ ಅದನ್ನು ಅಲ್ಲೇ ವಾಶ್ ಮಾಡ್ತೀನಿ ಹೊರ್ಗಡೆನೇ. ಅಂದರೆ ತುಳಸಿ ಗಿಡಕ್ಕೆ ಹಾಕೋಕ್ಕೆ ಅಂತ ಒಂದು ಬಾಟ್ಲು ನೀರು ಇಟ್ಟಿರ್ತೀನಲ್ಲ, ಆ ಒಂದು ಬಾಟ್ಲಲ್ಲಿರೋ ನೀರನ್ನೇ ಯೂಸ್ ಮಾಡಿಕೊಂಡು ನಾನು ಚಾಕುನು ಕೂಡ ಕ್ಲೀನ್ ಮಾಡಿಕೊಂಡು ಎಲ್ಲ ತೆಗೆದಿರ್ತೀನಿ. ಇಷ್ಟೇ ನಾನು ಪೂಜೆ ಮಾಡೋದು. ಪೂಜೆ ಎಲ್ಲ ಆಯಿತು, ತುಂಬ ಚೆನ್ನಾಗಾಯಿತು. ನಮ್ಮ ಮನೇಲಿ ದೇವ್ರ ಮನೆ ಇದ್ದಿದ್ರೆ ಇನ್ನೂ ಡೀಟೇಲಾಗಿ ನಾನು ತೋರಿಸ್ಕೊಡ್ತಾ ಇದ್ದೆ. ಬಟ್ ದೇವ್ರ ಮನೆ ಇಲ್ಲದೆ ಇರೋದ್ರಿಂದ ಸಿಂಪಲಾಗಿ ನಾನು ಇಷ್ಟೇ ಪೂಜೆ ಮಾಡೋದು. ಯಾವಾಗಲೂ ಅಷ್ಟೇ, ಇಷ್ಟೇ ಅಂದರೆ ಅಮಾವಾಸ್ಯೆಯಲ್ಲಿ ಮಾತ್ರ ನಿಂಬೆಹಣ್ಣು ಇಡ್ತೀನಿ. ಒಂದೊಂದು ಟೈಮ್ ಇಡಲ್ಲ. ಒಂದೊಂದು ಟೈಮ್ ಪೂಜೆ ಮಾಡಿದಾಗಲೂ ನಾನು ಅಮಾವಾಸ್ಯೆ ದಿನ ಮಾತ್ರ ನಿಂಬೆಹಣ್ಣು ಇಡ್ತೀನಿ. ಇನ್ನು ನಾನು ಇಷ್ಟೇ ಸಿಂಪಲಾಗಿ ಪೂಜೆ ಮಾಡ್ಕೊಳ್ಳೋದು ಯಾವಾಗಲೂ ಅಷ್ಟೇ. ಕಡ್ಡಿ ಕರ್ಪೂರ ಧೂಪನೂ ಅಷ್ಟೇ ವಾರ ಮಾಡ್ತೀನಲ್ಲ ಅವಾಗಷ್ಟೇ ಹಾಕ್ತೀನಿ. ಅದನ್ನು ಬಿಟ್ಟರೆ ನಾನು ಕಡ್ಡಿ ಹಚ್ಚಿ ದೀಪ ಹಚ್ಚಿ ಪೂಜೆ ಮಾಡ್ತೀನಿ ಯಾವಾಗಲೂ ಅಷ್ಟೇ. ಇನ್ನು ಹಬ್ಬಗಳಲ್ಲೆಲ್ಲ ಮಾಮೂಲಿ ಸ್ವಲ್ಪ ಜಾಸ್ತಿ ಪೂಜೆ ಇರುತ್ತೆ, ಅದನ್ನು ಬಿಟ್ಟರೆ ಈ ಥರ ಪೂಜೆ ಮಾಡ್ತೀನಿ. ಇನ್ನು ನಾನು ಮನುಷ್ಯರನ್ನ ನಂಬೋದಕ್ಕಿಂತ ಹೆಚ್ಚಾಗಿ ದೇವ್ರನ್ನ ನಂಬ್ತೀನಿ. ಸಿಕ್ಕಾಪಟ್ಟೆ ಪೂಜೆ ಮಾಡ್ತೀನಿ ಅಂತಲೇ ಅನ್ಬೋದು. ಏಕೆಂದರೆ ನನಗೆ ಯಾರೋ ಏನೋ ಹೇಳಿದ್ರೆ ನಾನು ಪೂಜೆ ಮಾಡೋದಕ್ಕೆ ಹೋಗಲ್ಲ. ಅದು ನನ್ನ ಮನಸ್ಸಿಗೆ ಬರಬೇಕು, ನಾನು ಮಾಡಬೇಕು ಅಂತ ನನಗೆ ಅನ್ನಿಸ್ಬೇಕು. ಆವಾಗ ನನಗೆ ಅದೆಷ್ಟೇ ಕಷ್ಟ ಇರಲಿ, ಇಲ್ಲ ನನಗೆ ಅದು ಮಾಡಬೇಕು ಅನಿಸಿದ್ರೆ ಏನಾದರೂ ಆಗಲಿ ನಾನು ಮಾಡೇ ಮಾಡ್ತೀನಿ. ಎಷ್ಟೋ ಸರಿ ನಮ್ಮ ಮನೆಯವ್ರು ಅಂತ ಇರ್ತಾರೆ, ಎಷ್ಟು ಇದು ಮಾಡ್ತಾ ಇರ್ತೀಯ, ಇವಾಗ ಬೇಡ ಬಿಡು ಆಮೇಲೆ ಮಾಡು ಅಂತ. ಆದರೆ ನನಗೇನಾದರೂ ಪೂಜೆ ಇಲ್ಲ ಮಾಡಬೇಕು ಅಂತ ಮನ್ಸಿಗೆ ಬಂದುಬಿಟ್ರೆ, ಇಲ್ಲ ನನಗೆ ಅನ್ನಿಸ್ತಾ ಇದೆ ನಾನು ಮಾಡ್ತೀನಿ ಅಂತ ಮಾಡ್ತೀನಿ. ನಮ್ಮ ಮನೆಯವ್ರು ಕೂಡ ಅಷ್ಟೇ ಸಪೋರ್ಟ್ ಇರ್ತಾರೆ. ನಾನು ಆ ಥರ ಪೂಜೆ ಎಲ್ಲ ಮಾಡಬೇಕು, ವ್ರತ ಮಾಡ್ತೀನಿ ಅಂತೆಲ್ಲ ಅಂದಾಗಲ್ಲೂ ನನಗೆ ಸಪೋರ್ಟಿವ್ ಆಗಿ ಏನಾದರೂ ಮಾಡು ಅಂತ ಅಂದ್ಬಿಟ್ಟಿರ್ತಾರೆ. ಆದರೆ ನಾನು ನಿಜ ಹೇಳ್ತೀನಿ, ತುಂಬ ಒಳ್ಳೆಯದಾಗಿದೆ ಅಂತಲೇ ಅನ್ಬೋದು. ಅವಳಿಗೆ ಏನಾದರೂ ಒಂದು ಮಾಡಬೇಕು, ನಾವು ದುಡಿಬೇಕು, ಏನು ಸಾಲ ಇದೆ ಅದೆಲ್ಲ ತೀರಿಸ್ಬೇಕು, ಈ ಥರ ಒಂದಷ್ಟು ಕಮಿಟ್ಮೆಂಟ್ ಇದೆಯಲ್ಲ. ನಾವು ಯಾರನ್ನ ಏನೂ ಕೇಳ್ತೀರಾ, ಯಾರ ಸಹಾಯನೂ ತೊಗೊಳ್ದಿರಾ, ಒಂದು ಎಷ್ಟೇ ಸಾಲ ಇದ್ರೂ ನೀಟಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ನಾನು ದೇವ್ರನ್ನ ನಂಬಿದ್ದೀನಿ. ನಾನು ಮಾಡೋ ಪೂಜೆಯಿಂದ ಸಿಗೋ ಫಲ ಅಂತಲೇ ಅಂದ್ಕೊಂಡಿರ್ತೀನಿ. ಏನೇ ಒಂದು ಪೂಜೆ ಮಾಡಬೇಕಂದ್ರೂ ಮನಸ್ಸಿಟ್ಟು ಪೂಜೆ ಮಾಡಬೇಕು. ಇಲ್ಲ ನನಗಾಗುತ್ತೆ,
ನಾವು ಅಂದ್ಕೊಂಡಿದ್ದಾಗಲಿಲ್ಲ ಅಂದರೂ ನಮ್ಮ ಲೈಫ್ಗೆ ಬೇರೆ ರೀತಿ ಒಂದು ಒಳ್ಳೇದಂತೂ ಆಗೇ ಆಗುತ್ತೆ ಪೂಜೆ ಮಾಡೋದ್ರಿಂದ. ಅದನ್ನು ಮಾತ್ರ ನಾನು ಹೇಳ್ತೀನಿ ಅಷ್ಟೇ. ಇವಾಗ ನಾವೇನೋ ಒಂದು ವರ ಕೇಳ್ಕೊಂಡಿರ್ತೀವಿ, ಅದು ಈಡೇರಿಲ್ಲ ಅಂತ ಅಂದ್ಕೊಳ್ಳಿ, ಅದು ಈಡೇರಿಲ್ಲ ಅಂದ್ರೂ ನಮ್ಗೆ ಇನ್ನೊಂದು ಥರದಲ್ಲಿ ಒಳ್ಳೇದಾಗಿರುತ್ತೆ. ಅದನ್ನು ಮಾತ್ರ ನಾನು ನಂಬ್ತೀನಿ. ಸೊ ಅದೇ ನಂಬಿಕೆಯಿಂದ ನಾನು ಈ ಥರ ಪೂಜೆಗಳನ್ನ ಮಾಡ್ತೀನಿ ಅಷ್ಟೇ. ಸಿಂಪಲ್ಲಾಗಿ ಪೂಜೆ ಮಾಡ್ಕೋತೀನಿ. ಇನ್ನು ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಈ ಒಂದು ಚಾನಲ್ನಲ್ಲಿ ಮುಖಕ್ಕೆ ಮುಖ ಕೊಟ್ಟು ನಾನು ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇರೋದು ಇದೇ ಫಸ್ಟು. ಸೊ ಹೇಗೆ ಹೋಗುತ್ತೆ ಇನ್ನು ನನ್ನ ಚಾನಲ್ನಲ್ಲಿ ವೀಡಿಯೋಸ್ ಎಲ್ಲ ನೋಡೋಣ. ಪ್ಲೀಸ್ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಲೈಕ್ ಮಾಡೋ ಮುಖಾಂತರ ನಿಮ್ಮ ಪ್ರೀತಿನ ತೋರಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.